ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಯಾವ ರೀತಿ ಪೇಪರ್ ಟ್ರೇಡಿಂಗ್ ಹೇಗೆ ಮಾಡೋದು, ಯಾವ ಅಪ್ಲಿಕೇಶನ್ನ ಯೂಸ್ ಮಾಡಬೇಕು, ಯಾವಾಗ ಟ್ರೇಡ್ ಮಾಡ್ಬೋದು, ಎಲ್ಲಿ ಬೈ ಮಾಡ್ಬೋದು, ಎಲ್ಲಿ ಸೆಲ್ ಮಾಡ್ಬೋದು. ಸೊ ಬೇಸಿಕಲಿ ಪೇಪರ್ ಟ್ರೇಡಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪೇಪರ್ ಟ್ರೇಡಿಂಗ್ ಅಂದರೆ ಏನಪ್ಪ, ರಿಯಲ್ ಟ್ರೇಡಿಂಗ್ ಅಲ್ಲ, ರಿಯಲ್ ಮನಿ ಯೂಸ್ ಮಾಡಲ್ಲ, ವರ್ಚುವಲ್ ಟ್ರೇಡಿಂಗ್ ಅಂತ ಅರ್ಥ. ಈ ವರ್ಚುವಲ್ ಅಂದರೆ ಪೇಪರ್ ಟ್ರೇಡಿಂಗ್, ಒಂದು ಪೇಪರಲ್ಲಿ ಹೇಗೆ ಬರೆದು ನೀವು ಒಂದು ಟ್ರೇಡನ್ನು ಮಾಡ್ಬೋದು, ಆ ರೀತಿ ಟ್ರೇಡ್ ಮಾಡೋದಕ್ಕೆ ಪೇಪರ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು, ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗಬೇಕು. ಸೊ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಆ ಆ್ಯಪ್ನ ಹೆಸರು ಫ್ರಂಟ್ ಪೇಜ್ ಅಂತ. ಏನು ಹೇಳಿ, ಫ್ರಂಟ್ ಪೇಜ್, FRONTPAGE ಅಂತ, ಫ್ರಂಟ್ ಪೇಜ್ ಆ್ಯಪ್ ಅಂತ. ನೋಡಿ, ಇದಕ್ಕೆ ಫ್ರಂಟ್ ಪೇಜ್ ಆ್ಯಪ್ ಅಂತ ಹೇಳ್ತೀವಿ. ಈ ಫ್ರಂಟ್ ಪೇಜ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಮೊದಲು ಈ ಫ್ರಂಟ್ ಪೇಜ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಅಕಸ್ಮಾತ್ ಪ್ಲೇ ಸ್ಟೋರಲ್ಲಿ ನಿಮ್ಗೆ ಸಿಗ್ತಾ ಇಲ್ಲ ಅಂತಂದರೆ ನೀವೇನು ಮಾಡಿ, ಗೂಗಲ್ಗೆ ಹೋಗಿಬಿಟ್ಟು ನೀವು ಫ್ರಂಟ್ ಪೇಜ್ ಅಂತ ಸರ್ಚ್ ಮಾಡಿ. ಫ್ರಂಟ್ ಪೇಜ್ ಅಂತ ಸರ್ಚ್ ಮಾಡಿ. ಫ್ರಂಟ್ ಪೇಜ್ ವರ್ಚುವಲ್ ಟ್ರೇಡಿಂಗ್ ಅಂತ ಸರ್ಚ್ ಮಾಡಿ. ಫ್ರಂಟ್ ಪೇಜ್ ವರ್ಚುವಲ್ ಟ್ರೇಡಿಂಗ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ ಬರ್ತಾ ಇದೆ, ಪೇಪರ್ ಟ್ರೇಡಿಂಗ್ ಆ್ಯಪ್ ಇನ್ ಇಂಡಿಯಾ, ವರ್ಚುವಲ್ ಟ್ರೇಡಿಂಗ್ ಆಪ್ಷನ್ ಸ್ಟ್ರಾಟಜೀಸ್ ಅಂತ ಬರ್ತಾ ಇದೆ. ಸೊ ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಕೊಳ್ಳೆ ಆಟೋಮೆಟಿಕಲಿ ನಿಮಗೆ ಈ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಡೈರೆಕ್ಟಾಗಿ ಆ್ಯಪ್ ಲೋಡ್ ಆಗ್ತಾ ಇದೆ. ಸೊ ನೋಡಿ, ಈ ರೀತಿ ಆ್ಯಪ್ ಲೋಡ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈ ಆ್ಯಪನ್ನು ಕಂಡ ಮೇಲೆ ಕೆಳಗಡೆ ನಿಮಗೆ ಪೇಪರ್ ಟ್ರೇಡಿಂಗ್ ಅಂತ ಆಪ್ಷನ್ ಬರ್ತಾ ಇದೆ, ನೋಟಿಫಿಕೇಷನ್ಸ್ ಬರ್ತಾ ಇದೆ, ಪೇಪರ್ ಟ್ರೇಡಿಂಗ್ ಅಂತ ಬರ್ತಾ ಇದೆ, ಕ್ಲಬ್ಸ್ ಅಂತ ಬರ್ತಾ ಇದೆ. ಸೊ ಪೇಪರ್ ಟ್ರೇಡಿಂಗ್ ಸೆಕ್ಷನ್ಗೆ ಹೋಗಬೇಕು. ಪೇಪರ್ ಟ್ರೇಡಿಂಗ್ ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮಗೆ ಇಲ್ಲಿ ಯಾವ್ದು ಬೇಕೋ ಅದು ಸರ್ಚ್ ಮಾಡ್ಕೋಬೋದು. ಲೆಟ್ಸ್ ಸೇ ಬಜಾಜ್ ಫೈನಾನ್ಸಾ, ಅಥವಾ ಫಾರ್ ಎಕ್ಸಾಂಪಲ್ ನನಗೆ ಟಾಟಾ ಮೋಟರ್ಸ್ ಬೇಕಾ, ಟಾಟಾ ಮೋಟರ್ಸ್ ಅಂತ ಸರ್ಚ್ ಮಾಡಬೇಕು. ಟಾಟಾ ಮೋಟರ್ಸ್ನ ಪ್ಲಸ್ ಐಕಾನ್ ಆ್ಯಡ್ ಮಾಡಿದ್ರೆ ನಿಮ್ಮ ವಾಚ್ ಲಿಸ್ಟಿಗೆ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ವಾಚ್ ಲಿಸ್ಟಿಗೆ ಆ್ಯಡ್ ಆಗೋಯ್ತು, ಟಾಟಾ ಮೋಟರ್ಸ್ ಅಂತ ಬಂತು. ಸೊ ಈಗ ನೀವು ಟಾಟಾ ಮೋಟರ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು, ಬೈ ಅಂತ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 1 ಕ್ವಾಂಟಿಟಿನೋ 10 ಕ್ವಾಂಟಿಟಿ ಕೊಡ್ತಾ ಇದ್ದೀನಿ. ಲೆಟ್ಸ್ ಸೇ ಇಂಟ್ರಾಡೇ ಆದರೆ ಇಂಟ್ರಾಡೇ ಅಂತ ಕೊಡ್ತೀನಿ. 1 ವೀಕ್ 1 ಮಂತ್ ಎಷ್ಟು ದಿನ ಆದರೂ ಕೊಡ್ಬೋದು. ಇಂಟ್ರಾಡೇ ಅಂತಲೇ ಕೊಡ್ತಿದ್ದೀನಿ. ಈಗ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಆಟೋಮೆಟಿಕ್ಕಾಗಿ ನನ್ನ ಟ್ರೇಡ್ ಬೈ ಆಗಿದೆ. ಪೊಸಿಷನ್ಸಲ್ಲಿ ಹೋದರೆ ಆಲ್ರೆಡಿ ಟ್ರೇಡ್ ಕಾಣ್ತಾ ಇದೆ. ನೋಡಿ, ಟಾಟಾ ಮೋಟರ್ಸ್ 10 ಕ್ವಾಂಟಿಟಿ ತೊಗೊಂಡಿದ್ದೀನಿ, ₹2 ನೆಗೆಟಿವ್ ತೋರಿಸ್ತಾ ಇದೆ ಇವಾಗ. ಸೊ ನೋಡಿ, ಈಗ 0 ಆಯಿತು, ಈಗ 1 ಆಯಿತು, ಈ ರೀತಿ. ಸೊ ಈಗ ನಾನು ಎಕ್ಸಿಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಮತ್ತೆ ಟ್ಯಾಪ್ ಮಾಡ್ತೀರಾ, ನಂತರ ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಎಕ್ಸಿಟ್ ಅಂತ ಒಂದು ಬಟನ್ ಕಾಣಿಸ್ತಾ ಇದೆ, ಎಕ್ಸಿಟ್ ಅಂತ ಕೊಡ್ತೀರಾ. ಸೊ ಅಥವಾ ಮಾಡಿಫೈ ಮಾಡ್ಬೋದು ನಿಮ್ಮ ಟಾರ್ಗೆಟ್ನ, ಅಥವಾ ಸ್ಟಾಪ್ ಲಾಸ್ನ ಮಾಡಿಫೈ ಮಾಡ್ಬೋದು, ಅಥವಾ ಎಕ್ಸಿಟ್ ಟ್ರೇಡ್ ಅಂತ ಮಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಾವು ಈಗ ₹0.5 ಪ್ರಾಫಿಟಲ್ಲಿ ಬರ್ತಾ ಇದೆ. ನೋಡಿ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಎಕ್ಸಿಟ್ ಟ್ರೇಡ್ ಅಂತ ಕೊಡ್ತಾ ಇದ್ದೀನಿ, ಎಕ್ಸಿಟ್ ಮೈ ಟ್ರೇಡ್ ಅಂತ ಕೊಡ್ತಾ ಇದ್ದೀನಿ, ಎಕ್ಸಿಟ್. ನೋಡಿ, ಈ ರೀತಿ ನೀವು ಒಂದು ಪೇಪರ್ ಟ್ರೇಡನ್ನು ನಾನು ಮಾಡಿದೆ ಅಲ್ಲ. ಇದು ಹಿಂಗೆ ಪರ್ಫಾರ್ಮೆನ್ಸಲ್ಲಿ ಹೋಗಿ ನೋಡಿದ್ರೆ ನೀವು ಯಾವ ರೀತಿ ಟ್ರೇಡ್ ಮಾಡಿದ್ರೆ ಅದರ ಪರ್ಫಾರ್ಮೆನ್ಸ್ ಏನಿದೆ ಅಂತ ಇಲ್ಲಿ ತೋರಿಸುತ್ತೆ. ಸೊ ಅರ್ಥ ಆಯಿತಾ? ಸೊ ವಾಚ್ ಲಿಸ್ಟಿಗೆ ಹೋಗಬೇಕು, ಇಲ್ಲಿ ವಾಚ್ ಲಿಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ನೀವು ಟ್ರೇಡನ್ನು ಇಲ್ಲಿ ಕ್ಲಿಕ್ ಮಾಡಬೇಕು, ಬೈ ಅಂತ ಬರುತ್ತೆ, ಕ್ಲಿಕ್ ಮಾಡಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಬೈ ಮಾಡಬೇಕು, ಸಬ್ಮಿಟ್ ಅಂತ ಕೊಡಬೇಕು. ನಂತರ ಪೊಸಿಷನ್ಸ್ಗಳು ಹೋಗಬೇಕು, ನೀವೇನು ಟ್ರೇಡ್ ತೊಗೊಂಡಿರ್ತೀರ ತೋರಿಸ್ತಾ ಇರುತ್ತೆ. ಅದನ್ನು ಎಕ್ಸಿಟ್ ಮಾಡಬೇಕು ಅಂದರೆ ಮತ್ತೆ ಟ್ಯಾಪ್ ಮಾಡಬೇಕು, ಎಕ್ಸಿಟ್ ಅಂತ ಬಟನ್ ಬರುತ್ತೆ, ಎಕ್ಸಿಟ್ ಅಂತ ಕೊಡಬೇಕು, ಮತ್ತು ಎಕ್ಸಿಟ್ ಟ್ರೇಡ್ ಅಂತ ಕೊಟ್ಟರೆ ಎಕ್ಸಿಟ್ ಆಗುತ್ತೆ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪೇಪರ್ ಟ್ರೇಡಿಂಗ್ ಬೇಸ್ಡ್ ಆನ್ ಯಾವುದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಈ ರೀತಿ ಒಂದು ಪ್ರಾಕ್ಟೀಸ್ ಮಾಡ್ತಾ ನೀವು ಪೇಪರ್ ಟ್ರೇಡಿಂಗ್ನ ಮಾಡ್ಬೋದು. ಸೊ ಮೊದಲು ಏನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಇದನ್ನು ಫ್ರಂಟ್ ಪೇಜ್ ವರ್ಚುವಲ್ ಟ್ರೇಡಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಆಲ್ರೆಡಿ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆ. ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಹೋಗಿ ನೋಡಿ, ಆ್ಯಪ್ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆ.